ಉಫ್. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನೀಗ ಮಲ್ಲಿಕಾರ್ಜುನ ಖರ್ಗೆಯ ಮಗ ಮರಿ ಖರ್ಗೆ ಅಂದರೆ ಪ್ರಿಯಾಂಕ ಖರ್ಗೆ. ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅವರು ಗೃಹ ಸಚಿವರಾದರು. ರಾಜ್ಯದ ಗೃಹ ಸಚಿವರಾಗಿ ಆಯಿತು. ಒಂದು ವಾರ ಗೃಹ ಸಚಿವ ಆಗಿದ ತಕ್ಷಣವೇ RSSದು ದಾಖಲೆ ಕೇಳ್ತಾ ಇದ್ದಾರೆ. 100 ವರ್ಷದ ದಾಖಲೆ ತಗೊಂಡು ಬರ್ರಿ. ಎಷ್ಟು ಚೆನ್ನಾಗಿ ಕೇಳ್ತಾರಲ್ವ. 100 ವರ್ಷದ ದಾಖಲೆ ತಗೊಂಬರ್ರಿ. ಹೆಂಗೆ ತಗೊಂಬರೋದು 100 ವರ್ಷದ ದಾಖಲೆನೀಗ? ನಿಮ್ಮ ಕೈಯಲ್ಲಿ ಅಧಿಕಾರ ಇರುವಾಗ, ಕಾನೂನು ಇರುವಾಗ, ಕಾನೂನು ತಕ್ಕಾಗೆ ಕೆಲಸ ಮಾಡಿರಿ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ. ಕಾನೂನು ಇದೆಯಲ್ವಾ ನಿಮ್ಮ ಇವರು? ಇಷ್ಟು ದಿನ ಆದ್ರೂ ಕಾನೂನು ಇರಲಿಲ್ಲ ನಿಮ್ಮ ಕೈಯಲ್ಲೇ ಕಾನೂನು ಕೊಟ್ಬಿಟ್ಟವ್ರಲ್ಲ. ಈಗ ಕೇಳಿ ನಿಮ್ಮ ಮೇಲ ಅಧಿಕಾರಿಗಳನ್ನ, ಇಲ್ಲ ಮೇಲ IAS IPS ಅಧಿಕಾರಿಗಳನ್ನೀಗ ಕೇಳಿ, ಇಲ್ಲ ಲಾಯರ್ನಿಗ ಕನ್ಸಲ್ಟ್ ಮಾಡಿ ಏನು ಮಾಡ್ಬೋದು ಇದಕ್ಕೆ ಹಿಂಗಂತ ಕೇಳಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ. ಸುಮ್ಮನೆ ಯಾಕ್ರಿ ಬೊಬ್ಬೆ ಬಡ್ಕೋತಾ ಇದ್ದೀರಾ ಅಲ್ವಾ? ಹಿಂದೆ ಎಲ್ಲ ಹೇಳ್ತಾಯಿದ್ರು ನೆಹರು ಕೈಲೇ ಆಗದೇ ಇದ್ದಿದ್ದು, ಮತ್ತು ಇಂದಿರಾ ಗಾಂಧಿ ಕೈಯಲ್ಲೇ ಆಗದೇ ಇದ್ದು, ರಾಜೀವ್ ಗಾಂಧಿ ಕೈಯಲ್ಲೇ ಆಗದೇ ಇದ್ದು, ನಿಮ್ಮಪ್ಪ ಖರ್ಗೆ ಕೈಯಲ್ಲೇ ಆಗದೇ ಇದ್ದು, ನೀನೇನು ಕುಂಕಡು ಕಟ್ಟಾಗ್ತೀಯ ಅಂತ CT ರವಿಯವರು ಹೇಳ್ತಾ ಇದ್ದಾರೆ. ಆದರೂ ನಿನಗೆ ಅದು ಏನು ಹೇಳ್ತಾವ್ರೆ ಅಂತ ಕೇಳಿಸ್ಕೊಳ್ಳೋಕೆ ಕೂಡ ಔದಾರ್ಯ ಇಲ್ಲ. ನಾನು ಸಂಘಕ್ಕೆ ಸೇರಿಕೊಂಡಿದ್ರೆ ಮಾತ್ರ, ಸಂಘದಲ್ಲಿ ನಾನು ಮೆಂಬರು ಅಂದರೆ ಮಾತ್ರ ಸಂಘದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸಂಘನೇ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಸಂಘದಲ್ಲಿ ಯಾರೂ ಮೆಂಬರೇ ಇಲ್ಲ, ಖಾಲಿ. ಎಷ್ಟು ಜನನಾದರೂ ಇರಬಹುದು, ಅದು ಅವರ ವೈಯಕ್ತಿಕ. ಅದು ಅರ್ಥ ಆಯ್ತಾ? ನಾವು ವೈಯಕ್ತಿಕವಾಗಿ ಖರ್ಚು ಮಾಡಿದ್ರೆ ಅದಕ್ಕೆ ಲೆಕ್ಕ ಕೊಡೋಂಗಂತಂದರೆ ಹೆಂಗೆ ಕೊಡ್ತಾನೆ ಲೆಕ್ಕ? ನಾನೇನು ಊಟ ತಿಂಡಿ ತಿನ್ನೋದಕ್ಕೆ ಅಂತ ಇಟ್ಕೊಂಡಿರ್ತೀನಿ. 100 ರೂಪಾಯಿ ಲೆಕ್ಕ ಕೊಡಬೇಕು. ಯಾರಿಗೆ ಕೊಡಬೇಕು? ಪ್ರತಿ ದಿವಸ ಲೆಕ್ಕ ಬರ್ಕೊಳ್ಳೋಕ್ಕೆ ಒಬ್ಬ ಅಧಿಕಾರಿ ಕಳಿಸು ನನ್ನ ಹತ್ರ, ಹಂಗಾರೆ ಕಳಿಸ್ತೀನಿ. ಅರ್ಥ ಆಯ್ತಾ? ನಾನು ಸಂಪಾದನೆ ಮಾಡೋದೇ 300 ರೂಪಾಯಿ. 300 ರೂಪಾಯಿ ನನ್ನ ಊಟ ತಿಂಡಿ ಮತ್ತು ನನ್ನ ಹೆಂಡ್ರ ಮಕ್ಕಳ ಖರ್ಚಿಗೆ ಅಂತ ಇಟ್ಕೊಂಡಿರ್ತೀನಿ. ಆ 300 ರೂಪಾಯಿನಿಗೆ ಲೆಕ್ಕ ಕೇಳಿದ್ರೆ ಹೆಂಗೆ ಕೊಡೋಣ? ಅವನೇ ಸ್ವಯಂ ಸೇವಕ ಅಂತ. ಸ್ವಯಂ ಸೇವಕ ಅಂದರೆ ಅರ್ಥ ಏನು ಗೊತ್ತಾಯ್ತಾ? ಯಾರ ಹತ್ರ ಯಾರಿಗೂ ಇನ್ನೊಬ್ಬರಿಂದ ಸಹಾಯ ಪಡೆದು ಖರ್ಚು ಮಾಡ್ತಾ ಇಲ್ಲ. ಯಾರ ಹತ್ರ ದೇಣಿಗೆ ಇಸ್ಕೊತಾ ಇಲ್ಲ. ದೇಣಿಗೆ ಇಸ್ಕೊಳ್ಳಲ್ಲ ಹಂಗಂದರೆ ಸ್ವಯಂ ಸೇವಕನಿಗೆ ಅರ್ಥ ಏನು? ಸ್ವಯಂ ಸೇವಕ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲದೆ ಇದ್ದರೆ ಮಿಸ್ಟರ್ ಖರ್ಗೆ ಯಾವುದಾದ್ರು ಒಂದು ಡಿಕ್ಷ್ನರಿ ತಗೊಂಡು ಓದ್ಬಿಟ್ಟು ಆಮೇಲೆ ಆ ಸ್ವಯಂ ಸೇವಕ ಅನ್ನೋ ಒಂದು ಇದನ್ನೀಗ, ಸ್ವಯಂ ಸೇವಕ ನನಗೆ ಇಷ್ಟ ಇದ್ದರೆ ಖರ್ಚು ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಅದನ್ನ ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ ದೇಶದಲ್ಲಿ, ಪ್ರಪಂಚದಲ್ಲಿ. ಬೇರೆ ಯಾರಿಗಾದ್ರೂ ನಾನು ಗ್ರೀಟಿಂಗ್ಸ್ಗೋ ಇಲ್ಲ ಇದಕ್ಕೇನೋ ನಿಮ್ಮ ಫ್ರೆಂಡ್ಶಿಪ್ಗೋ ಇದಕ್ಕೋ ನಾನೇನಾದ್ರು ದುಡ್ಡು ಕೊಟ್ಟು ದೇಣಿಗೆ ಕೊಟ್ಟರೆ ಅದಕ್ಕೆ ನೀವು ಲೆಕ್ಕ ಇಕ್ಕೋಬೇಕು. ಅದು ನಾವಲ್ಲ. ಸ್ವಯಂ ಸೇವಕರಿಗೆ ಯಾರು ಕೊಡಲ್ಲ. ಅವರವರೇ ಸ್ವಂತ ಖರ್ಚಲ್ಲಿ ಮಾಡೋ ಅಂಥದ್ದು ಸ್ವಯಂ ಸೇವಕ. ಕೋರ್ಟ್ಗೆ ಹೋದರೆ ನಿನಗೆ ಏನೂ ಸಿಕ್ಕಲ್ಲ. ಇದು ಈ ಕೇಸ್ನಲ್ಲಿ ಕೋರ್ಟ್ಗೆ ಹೋಗಿ ನೀ ಕೇಸ್ ಹಾಕಿದ್ರೆ ಸ್ವಯಂ ಸೇವಕದವರು ಸಂಘ ರಿಜಿಸ್ಟ್ರೇಷನ್ ಮಾಡಿಲ್ಲ ಹಂಗಂತಂದರೆ ಸ್ವಯಂ ಸೇವಕ ಅನ್ನೋದೇ ಸಂಘ. ಸ್ವಯಂ ಸೇವಕ ಅಂದರೆ ಮುಗ್ದೈತಲ್ಲ. ಅದಕ್ಕೆ ಯಾರು ಜನನೇ ಇಲ್ಲ, ಯಾರು ಇಲ್ಲ, ಅದರಲ್ಲಿ ಅರ್ಥನೇ ಇಲ್ಲ. ಕೌಂಟಿಂಗ್ ಇದಿಲ್ಲ, ಏನು ಯೂನಿಟಿ ಇಲ್ಲ. ಅರ್ಥ ಆಯ್ತಾ? ಅದರಿಂದ ಇದು 100 ವರ್ಷ ಬಾಳ್ತಾ ಇದೆ. ಇಲ್ಲಾಂದರೆ 100 ವರ್ಷ ಬಾಳ್ತಾ ಇರಲಿಲ್ಲ. ಇದು ಸ್ವಯಂ ಸೇವಕ ಇಲ್ಲದೆ ಯಾರಾದ್ರೂ ಇದನ್ನು ನಡೆಸ್ತಾ ಇದ್ದಾರೆ ಹೆಂಗಂತಂದರೆ ಇಷ್ಟೊತ್ತಿಗಾಗಲೇ ಹೊಡೆದು ಪೀಸ್ ಆಗೋಗಿರೋದು. ಈ ಜನತಾದಳ ಆಯಿತು ಗೊತ್ತಾ? ಭಾರತೀಯ ಜನತಾ ಪಕ್ಷ ಆಯಿತು. ಜನತಾದಳ ಹೊಡೆದು ಏನಾಯಿತು? ಭಾರತೀಯ ಜನತಾ ಪಕ್ಷ ಆಯಿತು. ಭಾರತೀಯ ಜನತಾದಳ ಹೊಡೆದು JDU ಆಯಿತು. JH ಪಟೇಲ್ದು ಒಂದು ಕತೆ ಆಯಿತು. ಈ ಕಡೆ ಯಾರವನು ಲಲ್ಲು ಪ್ರಸಾದ್ ಯಾದವ್ ಒಂದದ್ದಾಯಿತು. ಒಂದು ನಿತೀಶ್ ಕುಮಾರ್ದೊಂದಾಯಿತು. ದೇವೇಗೌಡಂದೊಂದಾಯಿತು. ಹಿಂಗೆ ಎಲ್ಲ ವಾರ್ದು ಪೀಸ್ ಆಗೋಯ್ತಾಯಿತು. ಸ್ವಯಂ ಸೇವಕ ಅಂತ ಇಲ್ಲದೇ ಇದ್ದರೆ
ಸ್ವಯಂ ಸೇವಕ ಅನ್ನೋದು ಇರೋದ್ರಿಂದ ಯಾರ ಮಾತು ಕೇಳೋಂಗಿಲ್ಲ. ಅವ್ರಿಗೆ ಇಷ್ಟ ಆಯ್ತಾ ಬಂದು ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಅದರಿಂದ ಇವ್ರು ಯಾರು ಸ್ವಯಂ ಸೇವಕದವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಂಘ ಮಾಡಿಕೊಂಡು ಇದನ್ನೀಗ ನಡೆಸಬೇಕಾದ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಒಬ್ಬನಿಗೆ ಸಹಾಯ, ರೋಡಲ್ಲಿ ಹೋಗುವಾಗ ಒಬ್ಬನಿಗೆ ಸಹಾಯ ಮಾಡಬೇಕು ಅಂತ ಮನ್ಸು ಬಂತು ಅಂದರೆ ಸಹಾಯ ಮಾಡಿದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊ ಅಂತಂದರೆ ಏನಾದ್ರು ಅರ್ಥ ಇದೆಯಾ? ಅದಕ್ಕೆ ಅರ್ಥ ಇದೆಯೇನ್ರಿ? ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅಂತೀನಿ, ಪ್ರಿಯಾಂಕಾ ಖರ್ಗೆ, ನಿನಗೆ ಹೆಸರೇ ಸರಿಯಾಗಿಟ್ಟಿಲ್ವಲ್ಲ ನಿಮ್ಮಪ್ಪ. ನೀ ಹೆಣ್ಣೋ ಗಂಡ ಅಂತ ನಾನು ಹೆಂಗೆ ಮಾತಾಡ್ಸೋದು ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ನನಗೆ ನಾಚಿಕೆ ಮುಜುಗುರ ಆಯ್ತಾ ಇದೆ ಪ್ರಿಯಾಂಕಾ ಅನ್ನೋಕ್ಕೆ. ನೀನು ಹೆಂಗೆ ಊರವ್ರ ಕೈಯಲ್ಲೆಲ್ಲ ಅನ್ನಿಸ್ಕೋತಾ ಇದೆಯಾ ಗೊತ್ತಿಲ್ಲಪ್ಪ. ಹಾಂ, ನಿಮ್ಮಪ್ಪ ಅದು ಹೆಂಗಂತ ಇಟ್ನೋ ದೇವರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ನೀನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನನಗೆ ಡೌಟ್ ಇದು. ಅರ್ಥ ಆಯ್ತಾ ಪ್ರಿಯಾಂಕರ್ಗೆ ಅವರೇ? ಮತ್ತು ಈಗ ಎಲ್ಲರೂ ಮಂತ್ರಿ ಪದವಿ ಬೇಕು ಅಂತ ಎಲ್ಲ ದಿಲ್ಲಿಗೆ ಹೋಗಿದ್ದಾರೆ 2ನೇ ಪಟ್ಟಿನಿಗೆ ಇದು ಮಾಡ್ಕೊಳ್ಳೋದಕ್ಕೆ. ಮತ್ತು ಈಗ ಕೊಟ್ಟಿರ್ತಕ್ಕಂಥ ಖಾತೆ ಎಲ್ಲ ಖ್ಯಾತೆ ಆಗ್ಬಿಟ್ಟೈತೆ. ಖ್ಯಾತೆ ಅಂತಂದ್ರೆ ಹೆಂಗೆ ಅಂದರೆ ಹಂಗಿಂಗಲ್ಲ. ಮುನಿಯಪ್ಪನಿಗೆ ಬೇಡವಂತೆ, ಮತ್ತು ಇವ್ರಿಗೆ ಯಾರೋ ಕೃಷ್ಣ ಬೈರೇಗೌಡನಿಗೆ ಖಾತೆ ಬೇಡವೇ ಬೇಡ, ಎಲ್ಲ ಒಳಗಡೆ ಇರೋ ಬೋಟಿ ಕಲಿಜೆ ಎಲ್ಲ ತಗೊಳ್ಬಿಟ್ಟಿದ್ದೀರಾ, ಅದರಿಂದ ನನಗೆ ಅದು ಬೇಡ, ಎಲ್ಲ ಸೇರಿಸ್ಕೊಟ್ರೆ ಕೊಡ್ರಿ ಹಿಂಗಂತ ಕೇಳ್ತಾ ಇದ್ದಾರೆ. ಮತ್ತು ಇವರು ಯಾರೋ ಮುನಿಯಪ್ಪ ಆಹಾರ ಖಾತೆ ಬೇಡವಂತೆ ಅವ್ರಿಗೆ. ಅವ್ರದ್ದು ಹಿರಿತನಕ್ಕೆ ಅಂದರೆ ಅವ್ರು ಅಷ್ಟುದ್ದಕ್ಕೆ ಒಂದ್ರ ಮೇಲೆ ಒಂದು ಖಾತೆ ಇಟ್ಬಿಟ್ಟು ಜೋಡಿಸ್ಬಿಟ್ಟು ಅವ್ರು ಹಿರಿತನಕ್ಕೆ ಖಾತೆ ಕೊಡ್ರಿ. ಏನು ಮಾತಾಡ್ತಾರಪ್ಪ, ಏನು ಇದು ಮಾಡ್ತಾರಂತ ಗೊತ್ತಿಲ್ಲ. ಕಿರಿತನ ಅನ್ನೋದು ಇಲ್ಲೆಲ್ಲೂ ಏನೂ ನಡೆಯಲ್ಲ. ಎಲ್ಲರೂ ಒಂದೇ. ಈ ಸಾರಿ ಗೆದ್ದವನು ಒಂದೇ, MLA ಅಷ್ಟೇ. ಆದರೆ ಬಿಟ್ಟು ಬೇರೆ ಎಲ್ಲ ಹಿರಿತನಕ್ಕೊಂದು ಖಾತೆ ಕೊಡ್ರಿ, ಇದಕ್ಕೊಂದು ಖಾತೆ ಕೊಡ್ರಿ ಹಿಂಗಂತಂದರೆ ಇರೋ ಖಾತೆನೆಲ್ಲ ನಿನಗೆ ಕೊಟ್ಬಿಟ್ಟು ಬೇರೆಯವ್ರ ಕೈ ಏನು ಮಾಡ್ತಾರೆ ಅಲ್ವಾ? ಎಲ್ಲ ಹಿರಿಯರೇ. ರಾಮಲಿಂಗಾರೆಡ್ಡಿಗೆ 8 ಸತಿ ಗೆದ್ದವ್ರೆ. ನೀ ಎಷ್ಟು ಸತಿ ಗೆದ್ದಿದೆಯಾ? 8 ಸತಿ MP ಆಗಿದೆಯಾ? ಅವ್ರಿಗೂ ನಿಮಗೆ ಏನು ವ್ಯತ್ಯಾಸ? ಅವರು MLA ಆಗೋರೆ, ನೀನು MP ಆಗಿದೆಯಪ್ಪ, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿದೆ? ಇವರು ಯಾರೋ ಡಾಕ್ಟರ್ ಪರಮೇಶ್ವರ್ ಅವರು 4 ಸತಿನೋ 5 ಸತಿನೋ ಅವರೇ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ. 6 ಸತಿ ಏನೋ ಅವರು. ಕೃಷ್ಣ ಬೈರೇಗೌಡನೂ ಅಷ್ಟೇ 4 ಸತಿನೋ 5 ಸತಿನೋ ಕಂಟಿನ್ಯೂಸ್ ಆಗಿ ಗೆದ್ಕೊಂಬಂದವ್ರೆ. ಎಲ್ಲ ಈ ಥರ ಬಂದಿರೋದ್ರಿಂದ ಯಾರನ್ನ ಹಿರಿತನ ಅನ್ನೋದು? ರಾಮಲಿಂಗಾರೆಡ್ಡಿ 8 ಸತಿ, ಏನು ಹಿರಿತನ ಅಲ್ವಾ ಅವ್ರಿಗೆ? ಹೆಂಗ್ರಿ ಇದು? ಇನ್ನೂ ಇದ್ದಾರೆ, ಇನ್ನೂ ಒಂದು 3-4 ಜನ ಅವರ ಹಿಂದ್ಗಡೆ ಬರ್ತಾರೆ ಅವರು ನೆಕ್ಸ್ಟು ಸೆಕೆಂಡ್ ಲಿಸ್ಟಲ್ಲಿ. ಆವಾಗ ಅವ್ರು ನೋಡಿ ಅವ್ರಿಗೇನು ಕೊಡೋದು? ಹಿಂಗಾದರೆ ಯಾವ ರೀತಿ ಹೇಳಿ? ಮತ್ತು ಇನ್ನೊಂದು ಏನಪ್ಪ ಅಂದರೆ, ಭಾರತ ದೇಶದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು, ದಾಮೋದರ್ ದಾಸ್ ನರೇಂದ್ರ ಮೋದಿ ಅವರು 4399 ದಿನಗಳನ್ನೀಗ ಕಂಪ್ಲೀಟ್ ಮಾಡಿದ್ದಾರೆ. ಅಂದರೆ ನೆಹರು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇಂದಿರಾ ಗಾಂಧಿದು ಮತ್ತು ನರೇಂದ್ರ ಮೋದಿ ಎರಡೂ ನೆಹರು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು 4339. ಈಗ 40 ಆಯಿತು. ಹಂಗಾರೆ 39, 40 ಆಯಿತು. ದಾಖಲೆನೀಗ ಮಾಡಿದ್ದಾರೆ. ಇವರು 12 ವರ್ಷ ಆಯಿತು ಇವರು ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಇವರು ಮಾಡಿದ್ದ ಸಾಧನೆ ಇದು. ಮತ್ತು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ಸಾರ್ವಜನಿಕವಾಗಿ ಎಲ್ಲರಿಗೂ ಪ್ರೀತಿ ಪಾತ್ರವಾಗಿದೆ ಮತ್ತು ಜನ ಮೆಚ್ಚುಗೆ ಆಗಿದೆ. ಇವರಲ್ಲಿ ಇನ್ನೊಂದೇನಪ್ಪ ಹಂಗಂತಂದರೆ, ಎಲ್ಲರೂ ಇಷ್ಟು ವರ್ಷ 10 ಒಂದೊಂದು ಎಲೆಕ್ಷನ್ಗೆ ಅವ್ರಿಗೆ ಏನೇನೋ ಆಗೋಗ್ಬಿಟ್ಟು ಸಾಕಪ್ಪ ಸಾಕು ಅನ್ನಂಗಾಗಿರುತ್ತೆ. ಆದರೆ ಇವರ ಇದರಲ್ಲಿ ಆಳ್ವಿಕೆಯಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು 12 ವರ್ಷಗಳ ಕಾಲ ಕೊಟ್ಟಿದ್ದಾರೆ. 12 ವರ್ಷ ಕಾಲ ಏನು ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ರಹಿತ. ಭ್ರಷ್ಟಾಚಾರ ಅನ್ನೋದೇ ಇಲ್ಲ. ಅರ್ಥ ಆಯ್ತಾ? ಅದರಿಂದ ನರೇಂದ್ರ ಮೋದಿನೀಗ
ಮೆಚ್ಚುಗೆ ಪಡುವ ಜನ ಜಾಸ್ತಿ ಇದ್ದಾರೆ, ಜನಸಂಖ್ಯೆ ಇದೆ. ಮತ್ತು ಈಗ ದೇಶದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗಿದೆ ಅಂತಂದರೆ, ಅವರು ಇರ್ತಕ್ಕಂಥ 29 ಎಂ ಪಿಗಳು ಈಗ ಒಡೆದು ಛಿದ್ರ ಆಗಿ 20 ಜನ ಎಂ ಪಿಗಳು ಪ್ರತ್ಯೇಕ ಆಸನ ಕೇಳ್ತಾ ಇದ್ದಾರೆ. ಬಿರ್ಲಾ ಅವ್ರ ಹತ್ರ ಪ್ರತ್ಯೇಕ ಆಸನ ಕೊಟ್ಟು ನಮ್ಮನಿಗೆ ಸಪ್ರೇಟಾಗಿ ಕೂರಿಸಿ, ಮತ್ತು ನಾವೇನಾದರೂ ಮುಂದೆ ಯಾರಿಗಾದ್ರೂ ಸಪೋರ್ಟ್ ಕೊಡ್ತೀವಿ ಅಂದರೆ ಅದು NDAಗೆ ಕೊಡೋದು ಅಂತ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಈಗ ನರೇಂದ್ರ ಮೋದಿ ಅವರಿಗೆ ಇನ್ನು 20 ಜನ ಬಲ ಬಂದಂತಾಗಿದೆ. ಮತ್ತು DMKನೂ ಕೂಡ ಸಪ್ರೇಟು ಆಸನ ತೆಗೆದುಕೊಂಡಿದೆ. ಕಾಂಗ್ರೆಸ್ನವರು ನಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಅವರು ಕೂಡ ಬಿರ್ಲಾದವ್ರ ಹತ್ರ ಸಪ್ರೇಟ್ ಸೀಟ್ನಿಗೆ ಕೇಳ್ಕೊಂಡಿದೆ, ಕಾಂಗ್ರೆಸ್ನವ್ರ ಜೊತೆಗೆ ಬೇಡ ಹಂಗಂತ. ನೋಡಿ ಎಷ್ಟು ಮಟ್ಟಿಗೆ ಆಯಿತು ಅಂತ. ಇದು ಇವತ್ತಿನ ಸಮಾಚಾರ. ಇನ್ನು ಮುಂದಿನ ಸಮಾಚಾರ ನೆಕ್ಸ್ಟ್ ಡೇ ನಾಳೆ ಹೇಳುತ್ತೇನೆ. ಇನ್ನೂ ಇದೇ ಹೇಳಬೇಕು ಅಂತ ಬೇಜಾನಿದೆ. ಈಶ್ವರಪ್ಪನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಈಗ 78ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಮತ್ತು ಇವರು ಯಾರೋ ಒಬ್ಬರು ರಾಜಕಾರಣದ ವಿಷಯ ಬೇಜಾನಿದೆ ಮಾತಾಡೋದಕ್ಕೆ, ಆದರೆ ಏನು ಮಾಡೋಣ, ಕಾಲಾವಕಾಶ ಮತ್ತು ಸಮಯ. ನಾನು ಈಗ 11 ನಿಮಿಷದಲ್ಲಿ ಮುಗಿಸ್ಬೇಕು ಅಂತೇಳಿ 11 ನಿಮಿಷಕ್ಕೆಲ್ಲ ಮುಗಿಸ್ತಾ ಇದ್ದೀನಿ. ಹಂಗಾಗಿ 11 ನಿಮಿಷ ಇಲ್ಲ 12 ನಿಮಿಷ ಮಾತಾಡ್ತಾ ಇದ್ದೀನಿ. ಅದು ಬಿಟ್ಟರು ಅಷ್ಟೇ ವಿಷಯದಲ್ಲಿ ಮಾಡಬೇಕು. ಮತ್ತು ನನ್ನ ವೀಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.